ಕೆರೆಗಳು ಹೂಳು ತುಂಬಿದ್ದಾವೆ, ನೀರು ಪೋಲಾಗುತ್ತೆ ಅಂತೇಳಿ ಹೂಳೆತ್ತ ಕಾರ್ಯಕ್ರಮವನ್ನು ಸಣ್ಣ ನೀರಾವರಿ ಇಲಾಖೆ ಮಾಡ್ತಾಯಿತ್ತು. ಇವತ್ತು ಸರ್ಕಾರ ಸ್ವಂತ ಖರ್ಚಿನಿಂದ ಅದನ್ನು ಹೂಳೆತ್ತ ಕಾರ್ಯಕ್ರಮವನ್ನು ಮಾಡ್ತಾಯಿತ್ತು. ಆದರೆ ರೈತರು ನನ್ನ ಸ್ವಂತ ಖರ್ಚಿನಿಂದ ಬಂಗಾರನೋ ಏನೋ ಬ್ಯಾಂಕ್ನಲ್ಲಿ ಸಾಲ ಮಾಡಿ ಫ್ಯಾಕ್ಟ್ರಿಲಿಟ್ಟು ನಮ್ಮ ಹೊಲಕ್ಕೆ ನಾವು ಮಣ್ಣು ನೋಡ್ಕೊತೀವಿ ಅಂತಂದರೆ ಅಲ್ಲಿ ಊರಿನ ರಾಜಕೀಯ, ಕೆಲವು ರಾಜಕೀಯ ಮುಖಂಡರ ಕೀಟ್ಲೆ ಇವೆಲ್ಲ ಕೀಟ್ಲೆಗಳಿಂದ ಆ ಊರವ್ರಿಗೆ ಕೊಡಬಾರ್ದು, ಈ ಊರವ್ರಿಗೆ ಕೊಡಬಾರ್ದು ಅಂತೇಳಿ ಇವರಿಗೆ ತಹಸೀಲ್ದಾರ್ಗಂತರಿಗೆ ಅರ್ಜಿ ಕೊಡೋದು, ಅವ್ರ ಹತ್ರ ಹೇಳ್ಸೋದು, ಮತ್ತು ಏನೋ ಮಾಡಿ ಈ ಥರ ಒಂದು ಕೀಟ್ಲೆ ಮಾಡ್ತಾಯಿದ್ದಾರೆ. ಅರೆ, ಮಣ್ಣು ಹೊಡೆದು ನಾವು ಫಲವತ್ತತೆಯಿಂದ ದೇಶಕ್ಕೆ ಬೆಳಿತೀವಿ, ನಾವು ಉಳ್ಕೊಂತೀವಿ ಅಂತಂದರೆ ಸರ್ಕಾರ ಮಾಡೋ ಕೆಲಸ ನಾವು ಮಾಡ್ತೀವಿ ಅಂತಂದರೆ ಸರ್ಕಾರಗಳು ನಿಬಂಧನೆ ಇರಬೇಕು, ಅದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ಅಂತಂದರೆ ಇದು ಯಾವ ಸರ್ಕಾರ? ಯಾರಿಗಾಗಿ ಸರ್ಕಾರ? ಮನೆ ಬಾಗಿಲಿಗೆ ಎಲ್ಲ ತಂದು ಕೊಡ್ತೀವಿ ಅಂತಂತಾರಲ್ಲ, ಇದನ್ನ ಕೇಸ್ ಹಾಕದ? ಮನೆ ಬಾಗಿಲಿಗೆ ಬಂದು ಕೇಸ್ ಹಾಕದ? ರೈತರನ್ನ ಅವನ ಪಾಡಿಗೆ ಅವನು ದುಡ್ಕೊಂಡು ತಿನ್ನೋಕೆ ಬಿಟ್ಟರೆ, ಸರ್ಕಾರದ ಕಿರುಕುಳ ಇಲ್ಲ ಅಂದರೆ ಅವನು ನೆಮ್ಮದಿಯಿಂದ ಬಾಳ್ತಾನೆ. ಇವತ್ತೆಲ್ಲ ಕೂಡ ರೈತರನ್ನ ಅದು ಮಾಡ್ತೀನಿ ಇದು ಮಾಡ್ತೀನಿ, ಸರ್ಕಾರ ಸೌಲಭ್ಯ ತಗೊಳ್ರಿ ಅಂತೇಳಿ ಮೋಸ ಮಾಡಿ ಇವತ್ತು ರೈತರನ್ನ ಅರಿಕೆಗೆ ಕುರಿ ಮಾಡ್ತಾ ಇದ್ದಾರೆ. ಅದರಿಂದ ತಹಸೀಲ್ದಾರರು ಈಗ ಅಲ್ಲಿ ನೂರಾರು ಲೋಡು ಮರಳು ಹೋಗ್ತೈತೆ, ನೂರಾರು ಲೋಡು ಜಲ್ಲಿ ಹೋಗ್ತೈತೆ, ಅದೇ ದಾರಿಯಲ್ಲಿ, ಬಂಜೇರಿ ದಾರಿಯಲ್ಲಿ. ಮತ್ತು ಬೇಡಡ್ಡಳ್ಳಿ ಗೋಮಾಳದಲ್ಲಿ ನೂರಾರು ಎಕರೆ ಗೋಮಾಳದಲ್ಲಿ ರಸ್ತೆ ಮಾಡೋಂಥ NH ರಾಷ್ಟ್ರೀಯ ಹೆದ್ದಾರಿಯರು, ರಾಜ್ಯ ಹೆದ್ದಾರಿಯರು, ಜಿಲ್ಲಾ ಹೆದ್ದಾರಿಗಳವರು, ರಸ್ತೆಯವರು ಎಲ್ಲ 10 ಅಡಿ 15 ಅಡಿ ಆಳ ಇಟ್ಟು ಮಣ್ಣೆಲ್ಲ ಹೊಡಿತಾ ಇದ್ದಾರೆ. ಆದರೆ ಅದು ಕಣ್ಣಿಗೆ ಕಾಣಲ್ವಾ? ಅದನ್ನು ಬಿಟ್ಟು ರೈತರನ್ನ ಮುಗ್ಧರನ್ನ ಇವತ್ತು ಅಲದಾಡಿಸೋಂಥದ್ದು, ಹೆದರಿಸೋಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ನಾವು ಎಚ್ಚರಿಕೆಯನ್ನು ಕೊಡೋಂಥ ಕಾರ್ಯಕ್ರಮವನ್ನು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನಾವು ಬೀಗಾಕಂಥ ಕೆಲಸವನ್ನು ಕೂಡ ಮಾಡಬೇಕಾಗುತ್ತೆ ಅಂತ ಈ ಮೂಲಕ ನಾವು ತಮ್ಮ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸರ್, ಈಗ ಕೆರೆ ಬಂದು ಅಚ್ಚುಕಟ್ಟು ಪ್ರದೇಶ ಮತ್ತು ಜಲಮಯನ ಪ್ರದೇಶದಲ್ಲಿ ಯಾವತ್ತೂ ಯಾರು ರೈತರಿಗೆ ಇಲ್ಲ. ನಮ್ದು ದೇವರಗಳ್ಳಿ ಗ್ರಾಮ ಮುಖಮುದಿಕೆರೆಗೆ ಜಲಮಯನ ಪ್ರದೇಶ ಬರುತ್ತೆ ಸರ್. ಯಾವತ್ತಿದ್ರೂ ಆ ರೈತರು ಅದನ್ನು ಉಪಯೋಗ ಮಾಡ್ಕೊಳ್ಳೋದಕ್ಕೆ ಅವ್ರು ಕೊಡಲೇಬೇಕು, ಅದು ಕೊಡೋದಿಲ್ಲ ಅಂತ ಯಾವುದೇ ಕಾರಣಕ್ಕೂ ಹೇಳೋ ಅಧಿಕಾರ ಅವ್ರಿಗಿಲ್ಲ. ಅದನ್ನು ತಡೆದಾಗ ಸಂಬಂಧಪಟ್ಟ ಇಲಾಖೆ ಬಂದು ನಮಗೆ ಅದನ್ನು ಬಿಡಿಸ್ಕೊಡ್ಬೇಕಾಗಿರ್ತಕ್ಕಂಥ ಕೆಲಸನ ಇವರು ಮಾಡಬೇಕು. ಇವ್ರು ಏನು ಹೇಳ್ತಿದ್ದಾರೆ, ನೀವು ಅಲ್ಲಿ ಕೆರೆ ಮಣ್ಣು ನೋಡಿದ್ರೆ ಆ ದಾರಿಯಲ್ಲಿ ಓಡಾಡೋದಕ್ಕೆ ತೊಂದರೆ ಆಗುತ್ತೆ ಅಂತ ಇವ್ರು ಅಧಿಕಾರಿಗಳೇ ಹೇಳ್ತಿದ್ದಾರೆ. ಅಂದರೆ ನಾವು ದಾರಿಯಲ್ಲಿ ಕೆರೆ ಮಣ್ಣು ನೋಡಿದ್ರೆ ಮೇಲೆ ಹೊಡ್ಕೊಂಡು ಬರೋಕ್ಕಾಗುತ್ತೆ ಸರ್. ನಾವು ದಾರಿ ಏನಿದೆ PWD ದಾರಿಯಲ್ಲಿ ನಾವು ಹೊಡ್ಕೊಂಡು ಬರಬೇಕಾಗುತ್ತೆ. ರೈತರ ಜಮೀನಲ್ಲಿ 3-4 ಕಿಲೋಮೀಟರ್ ನಾವು ಮಣ್ಣು ಹೊಡ್ಕೊಂಡು ಬಂದು ರೈತರ ಜಮೀನು ಸುಮ್ಮನೆ ನೋಡೋಕ್ಕಾಗುತ್ತೆ ಸರ್. ನಾವೇನು ಕಮರ್ಷಿಯಲ್ಗೆ ಯಾವತ್ತೂ ಕೇಳ್ತಾ ಇಲ್ಲ. ನಾವು ರೈತರು ಕೇಳ್ತಾ ಇರೋದು ಏನೋ ಜೋಳನೋ ಮೆಕ್ಕೆಜೋಳನೋ ರಾಗಿನೋ ಕಡಲೆಕಾಳು ಏನೋ ಒಂದು ಬೆಳಿತೀವಿ, ಸಮಾಜಕ್ಕೆ ಉಪಯೋಗ ಆಗುತ್ತೆ, ಅದರಿಂದ 4 ಜನಕ್ಕೆ ಉಪಯೋಗ ಆಗುತ್ತೆ, ನಮಗೂ ಉಪಯೋಗ ಆಗುತ್ತೆ. ಇವರು ನಮ್ಮ ಹಿರಿಯರು ಹೇಳ್ದಂಗೆ ನಾವು ಮಣ್ಣು ಜಲ್ಲಿ ಪ್ರೆಷರ್ ಇವು ಎಷ್ಟು ಹೊಡಿತದೆ ಸರ್, ಅದಕ್ಕೆ ಇಷ್ಟೇ ಅಂತೇಳಿ ಪರ್ಮಿಷನ್ ಇರುತ್ತೆ. 10 ಟನ್ ಕೊಡಿದ್ರೆ 20 ಟನ್ ಹೊಡ್ಕೊಂತಾರೆ ಇಲ್ಲಿಗಲ್ಲ. ಅದನ್ನು ಮಾತ್ರ ಕೇಳಂಗಿಲ್ಲ. ನಮಗೆ ಒಂದು 4 ಲೋಡ್ ಒಂದು 15 ದಿನ ಹೊಡ್ಕೊಂತೀವಿ ಅಂತಂದರೆ ಮುಖಮುದಿಕೆರೆಯಲ್ಲಿ ನಮ್ಮ ಮೇಲೆ ಕೇಸ್ ಹಾಕಿದೆ. ಸೊ ಅಲ್ಲಿ ಬೇಡ, ಪಕ್ಕದ ಊರಲ್ಲಿ ನಾವೇನೋ ಸ್ವಲ್ಪ ಕೇಳ್ಕೊಂಡು ನಾವು ನಿನ್ನೆ ಒಂದು 3 ದಿನ ಒಂದು 10 ಲೋಡ್ ಮಣ್ಣು ಹೊಡ್ತಿದ್ರೆ ಅದೇ ಟ್ಯಾಕ್ಟ್ರಿ JCB ಇವತ್ತು ಬಂದು ಮಾಡಿಬಿಟ್ಟು ಅದನ್ನು ಇಲ್ಲಿ ಸೀಸ್ ಮಾಡ್ಕೊಂಡು ಬಂದಿದ್ದಾರೆ, ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ದಾರೆ. ನಾವು ರೈತರು ಎಲ್ಲಿಗೆ ಹೋಗ್ಬೇಕು, ಯಾರನ್ನ ಕೇಳಬೇಕು, ನಾವು ಯಾರು ಹೋರಾಟ ಮಾಡಬೇಕು? ಅದೇ ಸಲುವಾಗಿ ಈ ವಿಚಾರದ ಸಲುವಾಗಿ ಎಲ್ಲ ರೈತರು ಇಲ್ಲಿ ಬಂದಿದ್ದೀವಿ. ಇವತ್ತು ನಮಗೆ ಪರಿಹಾರ ಒದಗಿಸ್ಕೊಂಡ್ರೆ ಸರಿ, ಇಲ್ಲ ಅದು ಮುಂದೆ ನಾವೇನು ರೈತರೆಲ್ಲ ಸಂಬಂಧಪಟ್ಟವ್ರು ಬರ್ತೀವಿ. ನಮ್ಮ ಹಿರಿಯರು ಹೇಳಿದಾಗ ಇದಕ್ಕೆ ಬೀಗ ಹಾಕಿದ್ದೆ ಕೆಲಸ ಮಾಡಬೇಕಾಗುತ್ತೆ, ನಾವು ಇಲ್ಲಿ ಧರಣಿ ಕೂತ್ಕೋಬೇಕಾಗುತ್ತೆ. ದಯವಿಟ್ಟು ನಮಗೆ ರೈತರಿಗೆ ನ್ಯಾಯ ಒದಗಿಸ್ಕೊಡಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ.